ಸರ್ ನಮಸ್ಕಾರ. ಇದು ನಿಮ್ಮ AW ಚಾನಲ್. ಸೊ ಇದು ಒಂದು ಲೈಕ್ ಹೇಗೆ ಹೇಳೋದು ಅಂದರೆ ಮೀಡಿಯಾಲೆಲ್ಲ ಮೋದಿ ಅವ್ರು ಮಾತಾಡೋದಾಗಲಿ, ರಾಹುಲ್ ಗಾಂಧಿ ಈ ಥರ ದೊಡ್ಡವರೆಲ್ಲ ಮಾತಾಡೋದು ಅವರು ಅಂತ ಇರುತ್ತೆ. ಮೀನ್ಸ್ ಆ ಪೋಸ್ಟಲ್ಲಿರೋರ್ದು ಅವರು ಕೆಲಸ ಮಾಡೋದು ಜನಕ್ಕೆ. ಆದರೆ ಆ ಜನರದ್ದು ವಾಯ್ಸ್ ಅಷ್ಟು ನಾನು ಕೇಳಿಲ್ಲ. ಸೊ ನನಗೆ ಅನ್ನಿಸ್ತು ಓಕೆ ನನಗೇನೋ ಸ್ವಲ್ಪ ತಿಳ್ಕೊಬೇಕು ಮೋರ್. ಐ ಶುಡ್ ನಾಟ್ ಲರ್ನ್ ಫ್ರಮ್ ದ ಪೋಸ್ಟಿಂಗ್, ಐ ಶುಡ್ ಲರ್ನ್ ಫ್ರಮ್ ಮೈ ವರ್ಕ್ ಅಂತ ನನಗನ್ನಿಸ್ತು. ಸೊ ನಿಮ್ಮ ಸಪೋರ್ಟ್ ಯಾರಿಗೆ ಸರ್ ಈ ಎಲೆಕ್ಷನ್? ಸರ್ ಆ್ಯಕ್ಚುಲು ನೋಡಿ, ಓಕೆನಾ ಸರ್? ಆ್ಯಕ್ಚುಲು ನೋಡಿ ಸರ್, ನಮ್ಮ ಸಪೋರ್ಟು ಅವ್ರಿಗೆ ಇವ್ರಿಗೆ ಇದರಲ್ಲಿ ಜಾತಿ ಭೇದ ಅದೇನೂ ಇಲ್ಲ. ನಮಗೆ ನಮ್ಮ ಇಂಡಿಯಾ ಇಂಪ್ರೂವ್ಮೆಂಟ್ ಮಾಡಬೇಕು, ಎಲ್ಲರಿಗೂ ಒಂದೇ ಭೇದ ಭಾವದಿಂದ ನೋಡಬೇಕು, ಸೆಕ್ಯುಲರ್ ಆಗಿರಬೇಕು, ಅಂಥವ್ರಿಗೆ ಮಾತ್ರ ನಾವು ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅಂತ ಇದ್ದೀವಿ ಸರ್. ಅದರಲ್ಲಿ ಈ ಸೆಕ್ಯುಲರ್ ಅಂದಾಗ ಅದರಲ್ಲಿ ಜಾತಿತ್ವ ಬರುತ್ತಾ ಸರ್? ಖಂಡಿತ ಬರುತ್ತೆ ಸರ್. ಯಾಕೆಂದರೆ ಈ ಎಲೆಕ್ಷನಲ್ಲೆಲ್ಲ ಈಗಾಗಲೇ ನೋಡ್ತಾ ಇದ್ದೀವಲ್ಲ ನಾವು, ಅದರಲ್ಲೆಲ್ಲ ಜಾತಿ ಭೇದ ಬರ್ತಾ ಇದೆ. ಅದರೆಲ್ಲ ಧರ್ಮವನ್ನು ಮುಂಗಡೆ ಇಟ್ಕೊಂಡು ಎಲೆಕ್ಷನ್ನ ಗೆಲ್ಕೊಂಡು ತಿಂತಿದ್ದಾರೆ. ಅದಕ್ಕೋಸ್ಕರ ಆ ಥರ ಇರಬಾರ್ದು ಸರ್. ಯಾರೇ ಇರಲಿ, ಅವ್ರ ಜಾಗ ಮೋದಿನೇ ಇರಲಿ, ಇಲ್ಲ ಕಾಂಗ್ರೆಸ್ಸಲ್ಲಿ ಇವರು ಸೋನಿಯಾ ಗಾಂಧಿನೇ ಇರಲಿ, ಯಾರೇ ಇರಲಿ ಸರ್, ಪಬ್ಲಿಕ್ಗೆ ಹೆಲ್ಪ್ ಆಗಬೇಕು, ಪಬ್ಲಿಕ್ನ ನಮ್ಮ ಇಂಡಿಯಾನ ಮುಂದುವರಿಸ್ಬೇಕು, ಇಂಡಿಯಾನ ಡೆವಲಪ್ಮೆಂಟ್ ಮಾಡಬೇಕು. ಅದು ಬಿಟ್ಟು ಜಾತಿ ಭೇದ ಅಂತ ಎಲೆಕ್ಷನ್ ಗೆಲ್ಲೋದು ತಪ್ಪು ಸರ್. ಅದು ಅಂಥವ್ರು ಯಾರಿದ್ದಾರೆ ಅವ್ರಿಗೆ ನನ್ನ ಓಟು ಸರ್. ಅದು BJPನೇ ಇರಲಿ, ಕಾಂಗ್ರೆಸ್ಸೇ ಇರಲಿ, ಯಾರಾದರೂ ಇರಲಿ, ಅಂಥ ಸೆಕ್ಯುಲರಿಸಮ್ ಯಾರಿದ್ದಾರೆ ಅವ್ರಿಗೆ ಮಾತ್ರ ಓಟ್ ಹಾಕ್ತೀನಿ ಸರ್. ಸರ್ ಈಗ ನನಗೆ ಒಂದು ಜಾಬ್ ಬೇಕು, ನಾನು ನಿಮ್ಮ ಹತ್ರ ಬಂದಾಗ ನಾನು ಯಾವ ಜಾತಿ ಆ ಥರ ಎಲ್ಲ ಏನು ಕೇಳ್ತೀರಾ? ಇಲ್ಲ ಏನು ಟ್ಯಾಲೆಂಟ್? ಇಲ್ಲ ಇವಾಗ ನೋಡಿ, ನಾನು ಮುಸ್ಲಿಮ್ಸು. ನಿಮ್ಮ ಹೆಸರು ಸರ್? ಆ್ಯಲನ್ ಅಂತ. ನೀವು ಕ್ರಿಶ್ಚಿಯನ್ಸ್ ಹೌದಲ್ವಾ? ಬ್ರಾಹ್ಮಿಣ್ಸು ಯಾರೇ ಇರಲಿ ಸರ್, ಎಲ್ಲರದು ನೋಡಿ, ಈ ನಮ್ಮ ದೇವ್ರು ಮಾಡಿರೋದು ಎರಡೇ ಜಾತಿ, ಒಂದು ಗಂಡು ಒಂದು ಹೆಣ್ಣು. ಅದು ನಾವು ಮಾಡ್ಕೊಂಡಿರೋದು ಪಂಗಡ, ಅದು ಮುಸ್ಲಿಮ್ಸು, ಹಿಂದೂಸು, ಬ್ರಾಹ್ಮಿಣ್ಸು, ಕ್ರಿಶ್ಚಿಯನ್ಸು ಅಂತ. ಅದನ್ನೆಲ್ಲ ಒಪ್ಪಲ್ಲ ಸರ್. ನಾ ಎರಡೇ ಜಾತಿಗೆ ಒಪ್ಪೋದು, ಒಂದು ಗಂಡು ಒಂದು ಹೆಣ್ಣು. ಕರೆಕ್ಟ್ ತಾನೇ ಅದು ಅಲ್ವಾ? ಅದಕ್ಕೋಸ್ಕರ ಅದನ್ನು ಮುಂದೆ ಇಟ್ಕೊಂಡು ಜಾತಿ ಭೇದ ಭಾವ, ಕ್ರಿಶ್ಚಿಯನ್ಸು, ಲಿಂಗಾಯತರು, ಇವರು ಮುಸ್ಲಿಮ್ಸ್ ಅಂತ ಭೇದ ಭಾವ ಇಟ್ಕೊಂಡು ಗೆಲ್ಲೋದು ತುಂಬ ತಪ್ಪು ಸರ್. ಅದು ಜಾತಿ ಭೇದ ಮಾಡಿಬಿಟ್ಟು ಎಲೆಕ್ಷನ್ ಗೆಲ್ಲೋದು ತುಂಬ ತಪ್ಪು ಸರ್. ಇಂಡಿಯಾದಲ್ಲಿ ನಮ್ಮ ಸೆಕ್ಯುಲರಿಸಮ್ ಇರಬೇಕು, ಒಂದೇ ಭೇದ ಭಾವ ಇರಬೇಕು, ಎಲ್ಲರಿಗೂ ಒಂದೇ ಕಾನೂನು ಇರಬೇಕು, ಎಲ್ಲರಿಗೂ ಒಂದೇ ಕಣ್ಣಿಂದ ನೋಡಬೇಕು ಸರ್. ಅಂಥವ್ರಿಗೆ ಮಾತ್ರ ನನ್ನ ಮನಸ್ಸಲ್ಲಿರೋದು ಹೇಳ್ತಾ ಇರೋದೀನಿ, ಅಂಥವ್ರಿಗೆ ಮಾತ್ರ ಓಟ್ ಕೊಡಬೇಕು ಸರ್. ಹೌದು ಸರ್. ಒಂದು ನಿಮಿಷ ಸರ್, ಆಗಲೇ ಬರೋ ಎಲೆಕ್ಷನಲ್ಲಿ ನಿಮ್ಮ ಸಪೋರ್ಟ್ ಯಾರು? ಅದೇ ನಮ್ಮ ಫ್ರೆಂಡ್ ಹೇಳಿದ್ರಲ್ಲ, ಯಾವ್ದು ಅನುಕೂಲ ಇರ್ತದೆ, ಬಟ್ ಅಲ್ಲಿ ಪಬ್ಲಿಕ್ಗೆ ಎಲ್ಲ ಸ್ವಲ್ಪ ಅನುಕೂಲ ಆಗಬೇಕು. ಆಲ್ಮೋಸ್ಟ್ ಎಲ್ಲ ನೀವು ನೋಡಿದಂಗೆ ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಎಲ್ಲ ಜಾಸ್ತಿಯಾಗಿ ಬೆಲೆ ಆಗಿದೆ, ಜನಗಳಿಗೆ ಭಾಳ ತೊಂದರೆ ಇದೆ. ಬಿಸ್ನೆಸ್ ಎಲ್ಲ ಸರಿಗಿಲ್ಲ, ಫುಲ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳು ಜಾಸ್ತಿ ಇದೆ. ಏನು ಹೇಳಿ, ಪಬ್ಲಿಕ್ಗೆ ಕನ್ವೀನಿಯೆಂಟ್ ಬೇಕು, ಅನುಕೂಲ ಮಾಡಿಕೊಡ್ಬೇಕು. ಕೊಟ್ಟರೆ ಸ್ವಲ್ಪ ಏನಾಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ, ಅಷ್ಟೇ ಹೇಳ್ಕೊಳ್ಳೋದು ನಾವು. ಅನುಕೂಲ ಅಂದರೆ ಏನೇನು ಬೆನಿಫಿಟ್, ಒಂದು ಬೇಸಿಕ್ ಬೆನಿಫಿಟ್ ಏನೇನು ಬೇಕಾಗುತ್ತೆ ಸರ್? ಏನು ಅಕ್ಕಿ ಬೆಳೆ ಎಲ್ಲ ಜಾಸ್ತಿ ಆಗಿದೆ, ಗ್ಯಾಸ್ ಎಲ್ಲ ರೇಟ್ ಜಾಸ್ತಿ ಆಗಿದೆ, ಪೆಟ್ರೋಲ್ ಎಲ್ಲ ರೇಟ್, ಡೀಸೆಲ್ ಎಲ್ಲ ರೇಟ್ ಜಾಸ್ತಿ, ಮೇನ್ ಇಂಪಾರ್ಟೆಂಟ್ ಚೀಸಸ್ ಎಲ್ಲ ಜಾಸ್ತಿಯಾಗಿ ಮಾಡಿಬಿಟ್ಟವ್ರೆ. ಅದರಲ್ಲಿ ಏನಾಗುತ್ತೆ, ಜನಗಳಿಗೆ ಈಗ ಎಲ್ಲರೂ ತೊಂದರೆ ಇದೆ. ತೊಂದರೆ ಅಂತ ಯಾರಿಗೂ ಇಲ್ಲ ಅಂತ, ಎಲ್ಲರಿಗೂ ತೊಂದರೆ ಇದೆ. ಬಟ್ ಏನು ಜಾಸ್ತಿ ಆಗಿಬಿಟ್ಟಿದೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿಬಿಟ್ಟಿದೆಯಲ್ಲ. ಎಷ್ಟೋ ಜನಕ್ಕೆ ಪಾಪ ಮನೆ ನಡೆಯೋದು ಕಷ್ಟ ಆಗಿಬಿಟ್ಟಿದೆ. ಅದರಲ್ಲಿ ಏನು ನೋಡ್ತಾರೆ, ಎಲ್ಲ ಮೊದಲು ಹೆಂಗಿತ್ತು ಸ್ವಲ್ಪ ಅನುಕೂಲ ಇತ್ತು, ಅದು ಸ್ವಲ್ಪ ಕ್ಲಿಯರ್ ಆಗಬೇಕು. ಆಮೇಲೆ ಎಜುಕೇಷನ್ ಎಲ್ಲ ಹೈ ಫೀಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲಿ ನೋಡ್ರೆ ಎಜುಕೇಷನ್ ಜಾಸ್ತಿ ಆಗಿಬಿಟ್ಟಿದೆ. ಎಜುಕೇಷನ್ ಏನು ಫೀಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಾರೆ, ಬಡವ್ರಿಗೆ ಕಟ್ಟೋಕ್ಕಾಗ್ತಾಯಿಲ್ಲ. ಅದೆಲ್ಲ ಅನುಕೂಲ ಮಾಡಿಕೊಡ್ಬೇಕು. ಅದು ಹೇಳಿ, ಅದೆಲ್ಲ ಅವರು ಅದ್ರ ಮೇಲೆ ಇದು ಮಾಡಿಕೊಡ್ಬೇಕು.